ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಬ್ಯಾನರ್ ಗಳನ್ನ ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ ಕೋರಲ್ ಡ್ರಾ ನಲ್ಲಿ ನೀವು ನೋಡ್ತಾ ಇರಬಹುದು ಹಲವಾರು ಟೂಲ್ ಗಳಿದೆ. ನಾವು ಯಾವ ಟೂಲ್ ಅನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಮತ್ತು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ನಿಮ್ಗೆ ಏನೇ ಹೇಳಿದ್ರು ಎಲ್ಲಾ ಪ್ರಾಕ್ಟಿಕಲ್ ಆಗಿ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ರೆಕ್ಟ್ಯಾಂಗಲ್ ಟೂಲ್ ಅನ್ನು ಉಪಯೋಗಿಸಿ ನಾವು ಏನೆಲ್ಲ ಡಿಸೈನ್ ಮಾಡ್ತೀವಿ. ಬ್ಯಾನರ್ ಡಿಸೈನ್, ವಿಸಿಟಿಂಗ್ ಕಾರ್ಡ್ಸ್, ಪಾಂಪ್ಲೆಟ್ಸ್, ಬಿಲ್ ಬುಕ್, ಯಾವುದೇ ಬೋರ್ಡ್ಸ್ ಇರ್ಬೋದು. ಈ ರೀತಿಯಾಗಿ ನಾವು ರೆಕ್ಟ್ಯಾಂಗಲ್ ಟೂಲ್ ಅನ್ನು ಉಪಯೋಗಿಸಿ ಏನೆಲ್ಲ ಡಿಸೈನ್ ಮಾಡ್ತೀವಿ ನಾನು ನಿಮ್ಗೆ ಒನ್ ಬೈ ಒನ್ ಡಿಸೈನ್ ಮಾಡಿ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ನಿಮ್ಗೆ ಯಾವುದೇ ಬ್ಯಾನರ್ ಡಿಸೈನ್ ಇರ್ಬೋದು, ವಿಸಿಟಿಂಗ್ ಕಾರ್ಡ್, ಪಾಂಪ್ಲೆಟ್ಸ್ ಏನೇ ಮಾಡಿ ತೋರಿಸಿದ್ರು ಎಲ್ಲಾ ಪ್ರಾಕ್ಟಿಕಲ್ ಆಗಿ ಇರುತ್ತೆ. ಯಾಕಂದ್ರೆ ನೀವು ಎಲ್ಲೇ ಹೋಗಿ ಕೋರಲ್ ಡ್ರಾನ ಕಲ್ತ್ರು ನಾವು ಕೋರಲ್ ಡ್ರಾನ ಕಲಿಯೋದಕ್ಕೂ ಮತ್ತು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾವು ಕ್ಲಾಸಲ್ಲಿ ಕೋರಲ್ ಡ್ರಾನ ಕಲ್ತಾಗ ಜಸ್ಟ್ ನಮಗೆ ಆಪ್ಷನ್ ಗಳನ್ನ ಹೇಳ್ತಾರೆ. ಆದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಯಾವ ಆಪ್ಷನ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಸಹ ತುಂಬಾ ಮುಖ್ಯ. ಕೆಲವೊಂದು ಆಪ್ಷನ್ ಗಳನ್ನ ನಮ್ಗೆ ಕ್ಲಾಸಲ್ಲಿ ಹೇಳೋದಿಲ್ಲ. ಆ ಆಪ್ಷನ್ ಗಳನ್ನು ಸಹ ನಾವಿಲ್ಲಿ ಕೋರಲ್ ಡ್ರಾ ನಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ. ಕೋರಲ್ ಡ್ರಾ ನಲ್ಲಿ ನಾವು ಯಾವ ರೀತಿ ಬ್ಯಾನರ್ ಅನ್ನ ಮಾಡಬೇಕು, ಯಾವ ರೀತಿ ಕಲರ್ ಅನ್ನ ತಗೋಬೇಕು, ಯಾವ ರೀತಿ ಫೋಟೋಸ್ ನ ತಗೋಬೇಕು, ಯಾವ ರೀತಿ ಫೋಟೋ ಇನ್ಸರ್ಟ್ ಮಾಡಬೇಕು, ಯಾವ ರೀತಿ ಡಿಸೈನ್ ಮಾಡಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಕೋರಲ್ ಡ್ರಾ ನಲ್ಲಿ ನಾವು ಯಾವುದೇ ಒಂದು ಬ್ಯಾನರ್ ಅನ್ನ ಡಿಸೈನ್ ಮಾಡಿದ್ರೆ ಅದನ್ನ ಪ್ರಿಂಟ್ ಯಾವ ರೀತಿ ಕೊಡಬೇಕು ಅದು ಸಹ ಇಲ್ಲಿ ತುಂಬಾ ಮುಖ್ಯ. ನಾವು ನಾರ್ಮಲ್ ಆಗಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಮಾಡಿದ್ರೆ ಸೇವ್ ಮಾಡ್ತೀವಿ, ಸೇವ್ ಆಸ್ ಮಾಡ್ತೀವಿ. ಆದ್ರೆ ನಾವು ಕೋರಲ್ ಡ್ರಾ ನಲ್ಲಿ ಯಾವುದೇ ಒಂದು ಬ್ಯಾನರ್ ಅನ್ನ ಡಿಸೈನ್ ಮಾಡಿ ಪ್ರಿಂಟ್ ಕೊಡ್ಬೇಕಂದ್ರೆ ಸೇವ್ ಆಪ್ಷನ್ ಅಥವಾ ಪ್ರಿಂಟ್ ಆಪ್ಷನ್ ಅನ್ನ ನಾವು ಯೂಸ್ ಮಾಡೋದಿಲ್ಲ. ಈ ಎಲ್ಲಾ ಆಪ್ಷನ್ ಗಳನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಮೈನ್ ಪಾಯಿಂಟ್ ನಾನಿಲ್ಲಿ ಹೇಳ್ಬೇಕಂದ್ರೆ ಕೋರಲ್ ಡ್ರಾ ನಲ್ಲಿ ಯಾರೆಲ್ಲ ಬ್ಯಾನರ್ ಡಿಸೈನ್ ಮಾಡಬೇಕು, ಮ್ಯಾಗಝೀನ್ಸ್, ಪಾಂಪ್ಲೆಟ್ಸ್, ವಿಸಿಟಿಂಗ್ ಕಾರ್ಡ್ಸ್, ಬರ್ತ್ಡೇ ಬ್ಯಾನರ್ ಇದೆಲ್ಲ ನೀವು ಡಿಸೈನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅದ್ರ ಜೊತೆಗೆ ನೀವು ಫೋಟೋಶಾಪ್ ಅನ್ನ ಕಲೀಲೇಬೇಕಾಗುತ್ತೆ. ಯಾಕಂದ್ರೆ ಎಲೆಕ್ಷನ್ ಬ್ಯಾನರ್ ನೀವು ನೋಡಿರ್ಬೋದು, ನೂರಾರು ಫೋಟೋಗಳನ್ನ ನಾವಲ್ಲಿ ಎಲೆಕ್ಷನ್ ಬ್ಯಾನರ್ ಅಲ್ಲಿ ಹಾಕಿರ್ತೀವಿ. ಕೆಲವು ಫೋಟೋಗಳಿಗೆ ನಾವು ಡ್ರೆಸ್ ಅನ್ನ ಚೇಂಜ್ ಮಾಡ್ತೀವಿ, ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಸಮ್ ಟೈಮ್ ಹಳೆ ಫೋಟೋಸ್ ಇರುತ್ತೆ, ಕೆಲವು ಫೇಸ್ ಅಲ್ಲಿ ಮಾರ್ಕ್ಸ್ ಇರುತ್ತೆ, ಆ ಮಾರ್ಕ್ಸ್ ಅನ್ನ ನಾವು ರಿಮೂವ್ ಮಾಡ್ಬೇಕಾಗುತ್ತೆ, ಫೋಟೋನ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಅಥವಾ ಯಾವುದೋ ಹಳೆ ಡ್ರೆಸ್ ಇದ್ರೆ ಆ ಫೋಟೋಗೆ ಬೇರೆ ಡ್ರೆಸ್ ಅನ್ನ ಹಾಕ್ಬೇಕಾಗುತ್ತೆ. ಈ ರೀತಿ ಹಲವಾರು ಚೇಂಜಸ್ ಅನ್ನ ನಾವು ಫೋಟೋಗಳಿಗೆ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ನಿಮ್ಗೆ ಫೋಟೋಶಾಪ್ ಯೂಸ್ ಆಗುತ್ತೆ. ಮತ್ತು ಯಾವುದೇ ಒಂದು ಇಮೇಜ್ ನ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದಿರ್ಬೋದು. ಈ ರೀತಿ ನಿಮ್ಗೆ ಫೋಟೋಶಾಪ್ ಗೊತ್ತಿದ್ರೆ ಕೋರಲ್ ಡ್ರಾ ನಲ್ಲಿ ಕೆಲಸ ಮಾಡೋದು ತುಂಬಾ ಸುಲಭ ಆಗುತ್ತೆ. ಇವತ್ತು ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಒಂದು ಬ್ಯಾನರ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಬ್ಯಾನರ್ ಮಾಡಬೇಕು ಅಂತ. ಇಲ್ಲಿ ನಾವು ಬ್ಯಾನರ್ ಅನ್ನ ಮಾಡ್ಬೇಕಂದ್ರೆ ಬ್ಯಾನರ್ ಅನ್ನ ಹೇಗೆ ಮಾಡಬೇಕು, ಬ್ಯಾನರ್ ಸೈಜ್ ಇರ್ಬೋದು ಅಥವಾ ಬ್ಯಾನರ್ ಡಿಸೈನ್ ಯಾವ ರೀತಿ ಇರ್ಬೇಕಂತ ಅದನ್ನ ನಾವು ಡಿಸೈಡ್ ಮಾಡೋದಿಲ್ಲ. ಯಾರು ನಮ್ಮ ಬಳಿಗೆ ಬ್ಯಾನರ್ ಅನ್ನ ಡಿಸೈನ್ ಮಾಡಿಸೋದಕ್ಕೆ ಬಂದಿರ್ತಾರೆ ಅವರು ನಮ್ಗೆ ಹೇಳ್ತಾರೆ ನಮಗೆ ಈ ರೀತಿಯಾದ ಒಂದು ಬ್ಯಾನರ್ ಬೇಕು ಅಂತ. ಎಷ್ಟು ಹೈಟ್ ಇರಬೇಕು, ಎಷ್ಟು ವಿಡ್ತ್ ಇರಬೇಕು, ಬ್ಯಾನರ್ ಸೈಜ್ ಅನ್ನ ಅವರು ನಮ್ಗೆ ಮೊದಲು ಹೇಳ್ತಾರೆ. ನಂತರ ಅವರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಅನ್ನ ನಾವು ಹಾಕ್ಬೇಕಾಗುತ್ತೆ. ನಾವು ಫೋಟೋ ಡಿಸೈನ್ ಅನ್ನ ಮಾಡಿ ಹಾಕ್ಬೇಕಾಗುತ್ತೆ. ಅವ್ರಿಗೆ ಯಾವ ರೀತಿಯ ಫೋಟೋ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ ಅನ್ನ ನಾವು ಅಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಟೆಕ್ಸ್ಟ್, ಅವರು ಯಾವ ಟೆಕ್ಸ್ಟ್ ಗಳನ್ನ, ಯಾವ ಲೈನ್, ಯಾವ ವರ್ಡ್ಸ್ ಅನ್ನ ಅವರು ಹೇಳ್ತಾರೆ ಅದೇ ರೀತಿ ನಾವಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಟೆಕ್ಸ್ಟ್ ಡಿಸೈನ್ಸ್ ಇರ್ಬೋದು, ಟೆಕ್ಸ್ಟ್ ಕಲರ್ಸ್ ಇರ್ಬೋದು, ಯಾವ ರೀತಿ ಮಾಡಬೇಕು ಅಂತ. ನಮ್ಮ ಬಳಿಗೆ ಯಾರು ಬಂದಿರ್ತಾರೆ ಬ್ಯಾನರ್ ಮಾಡಿಸೋದಕ್ಕೆ ಅವರು ನಮ್ಗೆ ಹೇಳ್ತಾ ಹೋಗ್ತಾರೆ. ನಾವು ಅವರಿಗೆ ಯಾವ ರೀತಿ ಬ್ಯಾನರ್ ಇಷ್ಟ ಆಗುತ್ತೆ ಆ ರೀತಿ ನಾವಿಲ್ಲಿ ಬ್ಯಾನರ್ ಅನ್ನ ಮಾಡಬೇಕಾಗುತ್ತೆ. ಬ್ಯಾನರ್ ಸೈಜ್ 8x6. ಇಲ್ಲಿ 8x6 ಅಂದ್ರೆ 8 ಫೀಟ್ ಬ್ಯಾನರ್ ವಿಡ್ತ್ ಮತ್ತು 6 ಫೀಟ್ ಬ್ಯಾನರ್ ಹೈಟ್. ನೀವಿಲ್ಲಿ ಇಂಚಸ್ ಇದೆ, ಮೊದಲು ಇಲ್ಲಿ ನಾವು ಫೀಟ್ ಸೈಜ್ ಅನ್ನ ತಗೋಬೇಕಾಗುತ್ತೆ. ಫೀಟ್ ನಂತರ ಇಲ್ಲಿ ನಾವು ಚೇಂಜ್ ಮಾಡಬೇಕು. 8 ನಂತರ 6, 8x6 ಈ ರೀತಿಯಾಗಿ 8x6 ನಮ್ಮ ಪೇಜ್ ಈಗ ಬಂದಿದೆ. ಈ ಪೇಜ್ಗೆ ನಾವೀಗ ರೆಕ್ಟ್ಯಾಂಗಲ್ ಅನ್ನ ಯೂಸ್ ಮಾಡಬೇಕು. ನಂತರ ಬ್ಯಾನರ್ ಅನ್ನ ಡಿಸೈನ್ ಮಾಡಬೇಕು. ನೀವು ಯಾವುದೇ ಬ್ಯಾನರ್ ಅನ್ನ ಡಿಸೈನ್ ಮಾಡ್ಬೇಕಂದ್ರೂ ಬ್ಯಾನರ್ ಡಿಸೈನ್ ಅಲ್ಲಿ ಸೈಜ್ ಅನ್ನ ನಾವು ಮೊದಲು ತಗೋಬೇಕಾಗುತ್ತೆ. ಫೀಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಹೈಟ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ ನಾವು ಇಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ ಎಲೆಕ್ಷನ್ ಬ್ಯಾನರ್ ಗಳನ್ನ ನೀವು ನೋಡಿರ್ಬೋದು, 40-60 ಫೀಟ್ ವರೆಗೂ ಬ್ಯಾನರ್ ಗಳನ್ನ ನಾವಿಲ್ಲಿ ಮಾಡ್ತೀವಿ. ನಂತರ ನಾವಿಲ್ಲಿ ರೆಕ್ಟ್ಯಾಂಗಲ್ ಅನ್ನು ತಗೋಬೇಕು. ಕೋರಲ್ ಡ್ರಾ ಓಲ್ಡ್ ವರ್ಷನ್ ಅಲ್ಲಿ ರೆಕ್ಟ್ಯಾಂಗಲ್ ಅನ್ನ ತಗೊಂಡು ನಾವು ಈ ರೀತಿ ಡಬಲ್ ಕ್ಲಿಕ್ ಮಾಡಿದ್ರೆ ಬಾಕ್ಸ್ ಗೆ ರೆಕ್ಟ್ಯಾಂಗಲ್ ಅಪ್ಲೈ ಆಗ್ತಾ ಇತ್ತು. ಆದ್ರೆ
ಕೋರಲ್ ಡ್ರಾ 21 ಅಲ್ಲಿ ಪೇಜ್ಗೆ ಡಬಲ್ ಕ್ಲಿಕ್ ಮಾಡಿದ್ರೆ ರೆಕ್ಟ್ಯಾಂಗಲ್ ಅಪ್ಲೈ ಆಗೋದಿಲ್ಲ. ನಾವಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನಂತರ ಈ ಮೆಜರ್ಮೆಂಟ್ ಅನ್ನು ಸಹ ನಾವಿಲ್ಲಿ ಚೇಂಜ್ ಮಾಡಬೇಕು. 8 ನಂತರ 6 8/6 ಎಂಟರ್ ಈ ರೀತಿಯಾಗಿ. ನಂತರ ಮೊದಲು ನಾವಿಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಹಾಕಬೇಕು. ಇಲ್ಲಿ ನೀವು ನೋಡ್ತಾ ಇರಬಹುದು ಹಲವಾರು ಬ್ಯಾಕ್ ಗ್ರೌಂಡ್ ಕಲರ್ ಗಳಿದೆ. ನೀವು ಯಾವುದೇ ಕಲರ್ ಅನ್ನ ಇಲ್ಲಿ ಫಿಲ್ ಮಾಡಬಹುದು ಈ ರೀತಿಯಾಗಿ. ಕೋರಲ್ ಡ್ರಾ ನಲ್ಲಿ ನಾವು ಯಾವುದೇ ಬ್ಯಾನರ್ ಅನ್ನ ಮಾಡಲಿ, ಪಾಂಪ್ಲೆಟ್ಸ್, ವಿಸಿಟಿಂಗ್ ಕಾರ್ಡ್ಸ್, ಯಾವುದೇ ಡಿಸೈನ್ ಅನ್ನ ಮಾಡಿದ್ರು ನಾವು ಕೋರಲ್ ಡ್ರಾ ನಲ್ಲಿ ಇರುವಂತಹ ಕಲರ್ ಅನ್ನ ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಈ ಕಲರ್ಸ್ ಎಲ್ಲ ಪ್ಲೇನ್ ಕಲರ್ ಇರೋದ್ರಿಂದ ಬ್ಯಾನರ್ ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿರುವಂತಹ ಯಾವುದೇ ಕಲರ್ ಅನ್ನ ಯೂಸ್ ಮಾಡೋದಿಲ್ಲ. ನಾವು ಗೂಗಲ್ ಇಂದ ಕಲರ್ಸ್ ಅನ್ನ ತಗೋಬೇಕಾಗುತ್ತೆ. ಯಾವ ರೀತಿ ಅಂತ ಇಲ್ಲಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಬ್ಯಾಕ್ ಗ್ರೌಂಡ್ ವೆಕ್ಟರ್ಸ್ ಕಲರ್ ಅಂತ. ಈ ರೀತಿ ನೀವು ಗೂಗಲ್ ಕ್ರೋಮ್ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಹಲವಾರು ಕಲರ್ಸ್ ಇಲ್ಲಿ ನಮಗೆ ಬಂದಿದೆ ಡಿಸೈನ್ಸ್. ಈ ರೀತಿಯಾದ ಕಲರ್ಸ್ ಅನ್ನೇ ನಾವು ಪ್ರತಿ ಬಾರಿ ಯಾವುದೇ ಬ್ಯಾನರ್ ಇರಲಿ, ಪಾಂಪ್ಲೆಟ್ಸ್ ಇರಲಿ, ಮ್ಯಾಗಝಿನ್ಸ್ ಇರಲಿ ಎಲ್ಲಾ ತರಹದ ಡಿಸೈನ್ ಮಾಡೋದಕ್ಕೆ ನಾವು ಗೂಗಲ್ ಇಂದಾನೆ ಕಲರ್ಸ್ ಅನ್ನ ತಗೊಳ್ತೀವಿ ಈ ರೀತಿಯಾಗಿ. ಅಥವಾ ನಿಮ್ಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕಲರ್ ಬೇಕಂದ್ರೆ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಬ್ಲೂ ಕಲರ್, ಬ್ಯಾಕ್ ಗ್ರೌಂಡ್ ವೆಕ್ಟರ್ ಬ್ಲೂ ಕಲರ್ ಈ ರೀತಿಯಾಗಿ ನಾವು ಯಾವುದೇ ಕಲರ್ ಅನ್ನ ತಗೋಬಹುದು. ನಂತರ ಆರೆಂಜ್ ಕಲರ್, ಈ ರೀತಿಯಾದ ಕಲರ್ಸ್ ಗಳನ್ನ ನಾವು ತಗೊಳ್ತೀವಿ ಬ್ಯಾನರ್ ಡಿಸೈನ್ ಮಾಡಬೇಕಾದ್ರೆ. ಇಲ್ಲಿ ಯಾರು ಬ್ಯಾನರ್ ಮಾಡಿಸೋದಕ್ಕೆ ಬಂದಿರ್ತಾರೆ ಅವರಿಗೆ ನೀವು ಕೇಳಬಹುದು, ಅವರಿಗೆ ಯಾವ ಕಲರ್ ಇಲ್ಲಿ ಯಾವ ಡಿಸೈನ್ ಲೈಕ್ ಆಗುತ್ತೆ ಆ ಕಲರ್ ಅನ್ನ ನೀವು ಇಲ್ಲಿ ತಗೋಬಹುದು. ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಯಾವ ಕಲರ್ ಅನ್ನ ನಾವು ಬ್ಯಾನರ್ಗೆ ಯೂಸ್ ಮಾಡಿದ್ರೆ ಪ್ರಿಂಟ್ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಐಡಿಯಾ ಇದ್ರೆ ನೀವಿಲ್ಲಿ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಕಲರ್ ಅನ್ನ ನೀವು ಸರ್ಚ್ ಮಾಡಿದ ನಂತರ ಟೂಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸೈಜ್, ಇಲ್ಲಿ ಲಾರ್ಜ್ ಸೈಜ್ ಅನ್ನ ನಾವು ತಗೋಬೇಕು. ಯಾಕಂದ್ರೆ ನಾವು ಬ್ಯಾನರ್ ಅನ್ನ ಮಾಡ್ತಿರೋದು 60/40 ಫೀಟ್ ಈ ರೀತಿ ಇದ್ದಾಗ ಕಲರ್ ಬ್ಲರ್ ಆಗುತ್ತೆ. ಅದಕ್ಕೋಸ್ಕರ ಈ ಕಲರ್ ಅನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಕಾಪಿ, ನಂತರ ಕೋರಲ್ ಡ್ರಾ ಓಪನ್ ಮಾಡೋಣ. ಇಲ್ಲಿ ಪೇಸ್ಟ್ ಈ ಕಡೆ ತಗೊಂಡು ಬರ್ತಾ ಇದ್ದೀನಿ. ಕಲರ್ ಅನ್ನ ಸೈಜ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಪಿಕ್ ಟೂಲ್, ಈ ಕಲರ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡಬೇಕು. ಡಿಲೀಟ್. ಈಗ ನಮ್ಮ ರೆಕ್ಟ್ಯಾಂಗಲ್ ಸಹ ಡಿಲೀಟ್ ಆಗಿದೆ. ಈಗ ಬೇರೆ ರೆಕ್ಟ್ಯಾಂಗಲ್ ಅನ್ನ ತಗೊಳ್ಳೋಣ. ಡ್ರ್ಯಾಗ್ 8/6 ಎಂಟರ್. ನಂತರ ಪಿಕ್ ಟೂಲ್, ಈ ಫೋಟೋ ಸೈಜ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಾವು ಕೋರಲ್ ಡ್ರಾ ನಲ್ಲಿ ಯಾವುದೇ ಬ್ಯಾನರ್ ಅನ್ನ ಮಾಡಿದ್ರೆ, ಯಾವುದೇ ಕಲರ್ ಅನ್ನ ತಗೊಂಡ್ರೆ ನಾವು ಮೊದಲು ಝೂಮ್ ಮಾಡಿ ನೋಡ್ಬೇಕಾಗುತ್ತೆ ಕಲರ್ ಬ್ಲರ್ ಆಗ್ತಾ ಇದೆಯೋ ಇಲ್ವೋ ಅಂತ. ಈಗ ನಾವು ಝೂಮ್ ಮಾಡಿ ನೋಡೋಣ ಈ ಕಲರ್ ಅನ್ನ. ಇಲ್ಲಿ ನೀವು ನೋಡ್ತಾ ಇರಬಹುದು ಫೋಟೋ ಬ್ಲರ್ ಆಗಿದೆ. ಫೋಟೋ ಬ್ಲರ್ ಆಗಿ ಕಾಣ್ತಾ ಇದೆ. ಈ ರೀತಿ ನಮಗೆ ಕಲರ್ ಬ್ಲರ್ ಆದಾಗ ಈ ರೀತಿ ಕಲರ್ಸ್ ಅನ್ನ ನಾವಿಲ್ಲಿ ಬ್ಯಾನರ್ಗೆ ಯೂಸ್ ಮಾಡಬಾರ್ದು. ಯಾವ ಫೋಟೋ ನೀವು ಝೂಮ್ ಮಾಡಿದ್ರು ಸಹ ಕಲರ್ ಕ್ಲಾರಿಟಿ ಬರುತ್ತೆ ಆ ತರದ ಫೋಟೋವನ್ನ ನೀವು ಇಲ್ಲಿ ತಗೋಬೇಕು. ಈ ಫೋಟೋ ಬ್ಲರ್ ಆಗ್ತಾ ಇದೆ. ಸ್ಮಾಲ್ ಸೈಜ್ ಇದ್ದಾಗ ಈ ಫೋಟೋ ಬ್ಲರ್ ಆಗ್ತಾ ಇಲ್ಲ, ಆದ್ರೆ ಫೋಟೋನ ಝೂಮ್ ಮಾಡಿದ್ರೆ ಫೋಟೋ ಬ್ಲರ್ ಆಗ್ತಾ ಇದೆ. ಈ ಇಮೇಜ್ ಅನ್ನ ನಾವಿಲ್ಲಿ ತಗೊಳ್ಳೋ ಹಾಗಿಲ್ಲ. ಯಾವ ಕಲರ್ ಅನ್ನ ನಾವು ತಗೊಳ್ತೀವಿ ಅಥವಾ ಯಾವುದೇ ಇಮೇಜ್ ಅನ್ನ ನಾವು ತಗೊಂಡ್ರೆ ಝೂಮ್ ಮಾಡಿ ನೋಡ್ಬೇಕಾಗುತ್ತೆ. ನಾವು ಝೂಮ್ ಮಾಡಿದಾಗ ಯಾವ ಕಲರ್ ಅಥವಾ ಯಾವ ಇಮೇಜ್ ಬ್ಲರ್ ಆಗಿಲ್ಲ ಆ ಇಮೇಜ್ಗಳನ್ನ ನಾವಿಲ್ಲಿ ಕೋರಲ್ ಡ್ರಾ ನಲ್ಲಿ ಯೂಸ್ ಮಾಡ್ತೀವಿ. ಯಾಕಂದ್ರೆ 30/40 ಫೀಟ್ ಅನ್ನ ನಾವು ಪ್ರಿಂಟ್ ತೆಗೆದಾಗ ಇಮೇಜ್ ಬ್ಲರ್ ಆದ್ರೆ ಬ್ಯಾನರ್ ಸಹ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ಯಾವುದೇ ಕಲರ್ ಅಥವಾ ಯಾವುದೇ ಫೋಟೋವನ್ನ ಯೂಸ್ ಮಾಡಿ ಬ್ಯಾನರ್ ಮಾಡೋದಕ್ಕೆ ಮೊದಲು ಆ ಫೋಟೋ ಅಥವಾ ಆ ಇಮೇಜ್ ಅನ್ನ ನಾವಿಲ್ಲಿ ಝೂಮ್ ಮಾಡಿ ನೋಡ್ಬೇಕಾಗತ್ತೆ. ಇನ್ನೊಂದು ಕಲರ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ನೀವು ಎರಡು ಕಲರ್ ಅನ್ನ ನೋಡ್ತಾ ಇರಬಹುದು. ಈಗ ನಾನು ಝೂಮ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಎರಡು ಕಲರ್ ಕ್ಲಾರಿಟಿ ಯಾವ ರೀತಿ ಬರ್ತಾ ಇದೆ ಅಂತ. ಈ ಇಮೇಜ್ ಬ್ಲರ್ ಆಗ್ತಾ ಇದೆ, ಈ ಇಮೇಜ್ ಬ್ಲರ್ ಆಗ್ತಾ ಇಲ್ಲ. ಈ ರೀತಿ ನೀವು ಕೋರಲ್ ಡ್ರಾ ನಲ್ಲಿ ಝೂಮ್ ಮಾಡಿ ನೋಡಿದ್ರು ಸಹ ಯಾವ ಕಲರ್ ಬ್ಲರ್ ಆಗೋದಿಲ್ಲ ಆ ಕಲರ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈ ಇಮೇಜ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಡಿಲೀಟ್. ಇದನ್ನ ನಾವೀಗ ಯೂಸ್ ಮಾಡಬೇಕು ಬ್ಯಾನರ್ಗೆ. ನಂತರ ನಾವಿಲ್ಲಿ ಫೋಟೋಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಈ ಒಂದು ಬ್ಯಾನರ್ ಅನ್ನ ಮಾಡ್ತಿರೋದ್ರಿಂದ ಕನ್ನಡದಲ್ಲಿ ಯಾವ ಯಾವ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಆ ಕವಿಗಳ ಫೋಟೋವನ್ನ ನಾನೀಗ ತಗೋಬೇಕು. ನೀವು ಗೂಗಲ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಹಲವಾರು ಫೋಟೋಸ್ ನಿಮ್ಗೆ ಸಿಗುತ್ತೆ. ಈಗ ಇಮೇಜ್ ಗಳನ್ನ ಇಂಪೋರ್ಟ್ ಮಾಡಬೇಕು ಕೋರಲ್ ಡ್ರಾಗೆ. ಯಾವುದೇ ಇಮೇಜ್ ಅನ್ನ ಕೋರಲ್ ಡ್ರಾಗೆ ಇಂಪೋರ್ಟ್ ಮಾಡ್ಬೇಕಂದ್ರೆ ನೀವು ಶಾರ್ಟ್ಕಟ್ ಕೀ ಅನ್ನ ಯೂಸ್ ಮಾಡಬಹುದು. Ctrl I ಫಾರ್ ಇಂಪೋರ್ಟ್ ಫೋಟೋಸ್.
ಮೊದಲೇ ನಾನು ಫೋಟೋಗಳನ್ನ ಡೌನ್ಲೋಡ್ ಮಾಡಿದ್ದೀನಿ. ಈ ಇಮೇಜನ್ನು ನಾನೀಗ ಯೂಸ್ ಮಾಡ್ತೀನಿ. ಅಥವಾ ನೀವಿಲ್ಲಿ ಫೈಲ್ ಮೆನು, ಇಂಪೋರ್ಟ್ ಫೋಟೋಸ್, ಡೆಸ್ಕ್ಟಾಪ್, ಇಲ್ಲಿ ಎಲ್ಲ ಫೋಟೋಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್, ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಿ ಉಳಿದ ಫೋಟೋಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್, ಈ ರೀತಿಯಾಗಿ ನಾವು ಎಲ್ಲ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಂಪೋರ್ಟ್, ನಾವಿಲ್ಲಿ ಎಷ್ಟು ಇಮೇಜ್ ಅನ್ನು ತಗೊಂಡಿರ್ತೀವಿ ಆ ಎಲ್ಲ ಇಮೇಜ್ಗಳನ್ನ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ನಂತರ ನಾವಿಲ್ಲಿ ಕರ್ನಾಟಕ ಮ್ಯಾಪ್ ತಗೊಳ್ಳೋಣ. ನಂತರ ಇಲ್ಲಿ ಸರಸ್ವತಿಯ ಒಂದು ಸಿಂಬಲ್ ಏನಿರುತ್ತೆ ಆ ಇಮೇಜ್ ಅನ್ನು ಸಹ ನಾವಿಲ್ಲಿ ತಗೊಳ್ಳೋಣ. ಫೈಲ್, ಇಂಪೋರ್ಟ್, ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ನಾನು ಕರ್ನಾಟಕ ಇಮೇಜ್ ಮತ್ತೆ ಸರಸ್ವತಿಯ ಇಮೇಜ್ ಅನ್ನ ಇಲ್ಲಿ ತಗೊಂಡಿದ್ದೀನಿ. ನೀವು ನೋಡ್ತಾ ಇರಬಹುದು. ಈ ಇಮೇಜ್ ಗಳ ಬ್ಯಾಕ್ ಗ್ರೌಂಡ್ ಅನ್ನ ನಾನು ರಿಮೂವ್ ಮಾಡಬೇಕು. ನಿಮ್ಗೆ ಫೋಟೋಶಾಪ್ ಗೊತ್ತಿದ್ರೆ ನೀವು ತುಂಬಾ ಸುಲಭವಾಗಿ ಫೋಟೋಶಾಪ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಬಹುದು. ಅಥವಾ ಆನ್ಲೈನ್ ಅಲ್ಲಿ ಫ್ರೀ ಬ್ಯಾಕ್ ಗ್ರೌಂಡ್ ರಿಮೂವ್ ಹಲವಾರು ವೆಬ್ಸೈಟ್ ಇರುತ್ತೆ, ಅಲ್ಲಿಂದ ಸಹ ನೀವು ಯಾವುದೇ ಇಮೇಜ್ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಬಹುದು. ನಾನಿಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಫೋಟೋಗಳನ್ನ ಸೇವ್ ಮಾಡ್ಕೊಂಡಿದ್ದೀನಿ. ಈ ಫೋಟೋಸ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಸರಸ್ವತಿ, ನಂತರ ಕರ್ನಾಟಕ ಇಮೇಜ್, ನಂತರ ಇಂಪೋರ್ಟ್. ನಿಮಗೆ ಒಂದು ಬ್ಯಾನರ್ ಅನ್ನ ಡಿಸೈನ್ ಮಾಡೋದಕ್ಕೆ ಎಷ್ಟು ಫೋಟೋಗಳು ಬೇಕು ಅದನ್ನೆಲ್ಲ ನೀವಿಲ್ಲಿ ಮೊದಲು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಬ್ಯಾನರ್ ಡಿಸೈನ್ ಅನ್ನ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಲವಾರು ಫೋಟೋಸ್ ಇದೆ. ಇಲ್ಲಿ ಎಲ್ಲಾ ಕವಿಗಳ ಫೋಟೋ ನಾನು ತಗೊಂಡಿದ್ದೀನಿ. ಎಲ್ಲಾ ಫೋಟೋಗಳು ಒಂದೇ ಸೈಜ್ಗಿಲ್ಲ. ಈ ಎಲ್ಲಾ ಫೋಟೋಗಳನ್ನ ಒಂದು ಫ್ರೇಮ್ ಅಲ್ಲಿ ನಾವೀಗ ಹಾಕಬೇಕು. ನೀವಿಲ್ಲಿ ಯಾವುದೇ ಶೇಪ್ಗೆ ಫೋಟೋಗಳನ್ನ ಹಾಕ್ಬೋದು. ಎಲಿಪ್ಸ್ ಸಹ ಯೂಸ್ ಮಾಡ್ಬೋದು. ರೆಕ್ಟ್ಯಾಂಗಲ್, ರೌಂಡೆಡ್ ರೆಕ್ಟ್ಯಾಂಗಲ್, ಯಾವ ಫೋಟೋ ಫ್ರೇಮ್ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಎಲಿಪ್ಸ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಈ ರೀತಿ ನಾವು ಒಂದು ಸರ್ಕಲ್ ಅನ್ನ ಹಾಕಬೇಕಾಗುತ್ತೆ, ಈ ರೀತಿಯಾಗಿ. ನಂತರ ಪಿಕ್ ಟೂಲ್, ನಾವೀಗ ಈ ಫೋಟೋಗಳನ್ನ ಫ್ರೇಮ್ ಅಲ್ಲಿ ಹಾಕಬೇಕು. ನಾವಿಲ್ಲಿ ಫೋಟೋ ಫ್ರೇಮ್ ಅಲ್ಲಿ ಫೋಟೋಗಳನ್ನ ಹಾಕಿದಾಗ ಫೋಟೋ ಔಟ್ಸೈಡ್ ಎಲ್ಲ ಕಾಣಿಸ್ತಾ ಇದೆ. ಆದ್ರೆ ನಮಗೆ ಆ ರೀತಿ ಬೇಡ. ನಾವು ಮಾಡಿರುವಂತಹ ಫೋಟೋ ಫ್ರೇಮ್ ಇದೆ, ಆ ಫೋಟೋ ಫ್ರೇಮ್ ಅಲ್ಲಿ ಮಾತ್ರ ನಮ್ಮ ಫೋಟೋ ಬರ್ಬೇಕಂದ್ರೆ ಏನ್ ಮಾಡಬೇಕು? ಈ ಎಲಿಪ್ಸ್ ಅಥವಾ ಫೋಟೋ ಫ್ರೇಮ್ ನ ಕಲರ್ ಅನ್ನ ನಾವೀಗ ಚೇಂಜ್ ಮಾಡಬೇಕು. ನೀವಿಲ್ಲಿ ಯಾವುದೇ ಕಲರ್ ಅನ್ನ ತಗೋಬಹುದು. ನಾನಿಲ್ಲಿ ಬ್ಲೂ ಕಲರ್ ತಗೊಳ್ತಾ ಇದ್ದೀನಿ. ಇಲ್ಲಿ ಈ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಲಿಪ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಫಿಲ್ ಕಲರ್, ರೈಟ್ ಕ್ಲಿಕ್ ಮಾಡಿದ್ರೆ ಸೆಟ್ ಔಟ್ಲೈನ್ ಕಲರ್. ಕಂಟ್ರೋಲ್ ಝೆಡ್, ರೈಟ್ ಕ್ಲಿಕ್, ಸೆಟ್ ಔಟ್ಲೈನ್ ಕಲರ್. ಈಗ ಲೈನ್ ಥಿಕ್ನೆಸ್ ಅನ್ನ ನಾವಿಲ್ಲಿ ಜಾಸ್ತಿ ಮಾಡಬೇಕು. ಇಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು ಅಥವಾ ನೀವು ಇಲ್ಲಿಂದ ಟೈಪ್ ಮಾಡಬಹುದು. ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ 50. ಝೂಮ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಂತರ ಈ ಫ್ರೇಮ್ ಅಲ್ಲಿ ನಾನು ಈ ಫೋಟೋವನ್ನ ಹಾಕಬೇಕು. ಈ ಫೋಟೋ ಮೇಲೆ ರೈಟ್ ಕ್ಲಿಕ್ ಮಾಡಿ ನಾವು ಸರ್ಕಲ್ ಮೇಲೆ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಈಗ ಸಿಂಬಲ್ ನಿಮ್ಗೆ ಕಾಣಿಸ್ತಾ ಇರಬಹುದು. ಈ ಸಿಂಬಲ್ ಬರುತ್ತೆ, ಆವಾಗ ನೀವು ಮೌಸ್ ಅನ್ನ ಬಿಡಬೇಕಾಗುತ್ತೆ. ಇಲ್ಲಿ ಪವರ್ ಕ್ಲಿಪ್ ಇನ್ಸೈಡ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರಬಹುದು ಕುವೆಂಪು ಅವರ ಫೋಟೋ ಇಲ್ಲಿ ಅರ್ಧ ಮಾತ್ರ ಬಂದಿದೆ. ಈಗ ನಾವು ಕೀಬೋರ್ಡ್ ಇಂದ ಕಂಟ್ರೋಲ್ ಕೀಯನ್ನು ಹಿಡಿದು ಈ ಇಮೇಜ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ, ಈ ರೀತಿಯಾಗಿ. ನಂತರ ನಾವು ಝೂಮ್ ಮಾಡಿ ಫೋಟೋ ಫ್ರೇಮ್ ಅಲ್ಲಿ ಫೋಟೋವನ್ನ ಹಾಕಬೇಕಾಗುತ್ತೆ, ಈ ರೀತಿಯಾಗಿ. ನಂತರ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಔಟ್ಸೈಡ್ ಕ್ಲಿಕ್ ಮಾಡಬೇಕು, ಈ ರೀತಿಯಾಗಿ. ಈಗ ನೀವು ನೋಡ್ತಾ ಇರಬಹುದು. ಅಥವಾ ನಾವಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ತಗೋಬಹುದು. ರೆಕ್ಟ್ಯಾಂಗಲ್, ನಂತರ ಇಲ್ಲಿ ನನಗೆ ರೌಂಡೆಡ್ ರೆಕ್ಟ್ಯಾಂಗಲ್ ಬೇಕು, ಈ ರೀತಿಯಾಗಿ. ಈ ರೀತಿಯಾದ ಫೋಟೋ ಫ್ರೇಮ್ ಸಹ ನೀವು ಇಲ್ಲಿ ತಗೋಬಹುದು. ಪಿಕ್ ಟೂಲ್, ನಂತರ ಡ್ರ್ಯಾಗ್ ಇಮೇಜ್, ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಡಬಲ್ ಕ್ಲಿಕ್. ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ. ಅಡ್ಜಸ್ಟ್ ಇಮೇಜ್, ನಂತರ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಔಟ್ಸೈಡ್ ಕ್ಲಿಕ್ ಮಾಡಬೇಕಾಗುತ್ತೆ, ಈ ರೀತಿಯಾಗಿ. ನಂತರ ರೆಕ್ಟ್ಯಾಂಗಲ್, ಲಾಕ್ ಓಪನ್, ಟೂ ಸೈಡ್ ರೌಂಡೆಡ್ ರೆಕ್ಟ್ಯಾಂಗಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ, ಈ ರೀತಿ. ನಂತರ ಪಿಕ್ ಟೂಲ್, ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್, ಡ್ರ್ಯಾಗ್, ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ಈ ಫೋಟೋವನ್ನ ಇಲ್ಲಿ ಅಡ್ಜಸ್ಟ್ ಮಾಡಬೇಕು, ಈ ರೀತಿಯಾಗಿ. ನಂತರ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಔಟ್ಸೈಡ್ ಕ್ಲಿಕ್ ಮಾಡಬೇಕು, ಈ ರೀತಿಯಾಗಿ. ಈ ರೀತಿಯಾಗಿ ನಿಮಗೆ ಯಾವ ಫೋಟೋ ಫ್ರೇಮ್ ಬೇಕು, ಯಾವ ಡಿಸೈನ್ ಅಲ್ಲಿ ನೀವು ಇಲ್ಲಿ ತಗೋಬಹುದು. ಫೋಟೋ ಫ್ರೇಮ್ ಕಲರ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು.
ಅಥವಾ ಫೋಟೋ ಫ್ರೇಮ್ ಕಲರ್ ಬೇಡ ಅಂದ್ರೆ ನೀವು ಇದೇ ರೀತಿ ಇಮೇಜ್ ಅನ್ನ ಹಾಕಬಹುದು. ಕಂಟ್ರೋಲ್ Z ಮಾಡ್ತಾ ಇದ್ದೀನಿ. ಕಂಟ್ರೋಲ್ Z ಈ ರೀತಿಯಾಗಿ ನಾನಿಲ್ಲಿ ಎಲಿಪ್ಸ್ ಫೋಟೋ ಫ್ರೇಮ್ ಅನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ 8 ಕವಿಗಳ ಫೋಟೋ ಇರೋದ್ರಿಂದ ನಾನು 8 ಫೋಟೋ ಫ್ರೇಮ್ ಅನ್ನ ತಗೋಬೇಕಾಗುತ್ತೆ. ಕಂಟ್ರೋಲ್ D ಫಾರ್ ಡೂಪ್ಲಿಕೇಟ್ ಈ ರೀತಿಯಾಗಿ ನಂತರ ಸಪರೇಟ್ ಮಾಡ್ತಾ ಇದ್ದೀನಿ ಎಲ್ಲಾ ಫೋಟೋ ಫ್ರೇಮ್ಗಳನ್ನ. ಈಗ ಈ ಎಲ್ಲಾ ಫೋಟೋ ಫ್ರೇಮ್ಗಳಿಗೆ ನಾವು ಫೋಟೋಗಳನ್ನ ಹಾಕಬೇಕು. ರೈಟ್ ಕ್ಲಿಕ್, ಡ್ರ್ಯಾಗ್ ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಕ್ಲಿಕ್ ಮಾಡಬೇಕಾಗುತ್ತೆ ಫೋಟೋ ಮೇಲೆ. ಈ ರೀತಿ ಝೂಮ್ ಮಾಡಿ ಫೋಟೋಗಳನ್ನ ಫೋಟೋ ಫ್ರೇಮ್ ಅಲ್ಲಿ ಹಾಕಬೇಕಾಗುತ್ತೆ. ನಂತರ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಔಟ್ಸೈಡ್ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಎಲ್ಲಾ ಫೋಟೋಗಳನ್ನ ನಾವು ಫೋಟೋ ಫ್ರೇಮ್ ಅಲ್ಲಿ ಹಾಕಬೇಕು. ಈಗ ನಾನು ಎಲ್ಲಾ ಫೋಟೋಗೂ ಫೋಟೋ ಫ್ರೇಮ್ ಅನ್ನ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವೀಗ ಈ ಫೋಟೋಗಳನ್ನ ಅರೇಂಜ್ ಮಾಡಿ ಒಂದು ಬ್ಯಾನರ್ ಅನ್ನ ಡಿಸೈನ್ ಮಾಡಬೇಕು. ರೆಕ್ಟ್ಯಾಂಗಲ್ ಇಲ್ಲಿ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ನಂತರ 8x6 ಎಂಟರ್, ಪಿಕ್ ಟೂಲ್, ನಂತರ ಕಲರ್ ಅನ್ನ ತಗೊಂಡು ಬರಬೇಕು. ರೈಟ್ ಕ್ಲಿಕ್ ಮಾಡಿ ಕಲರ್ ಅನ್ನ ಡ್ರ್ಯಾಗ್ ಮಾಡಿ ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಡಬಲ್ ಕ್ಲಿಕ್ ಮಾಡಬೇಕು. ನಂತರ ಈ ಬಾಕ್ಸ್ ಅಲ್ಲಿ ನಾನು ಕಲರ್ ಅನ್ನ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಕಂಟ್ರೋಲ್ ಕೀ ಔಟ್ಸೈಡ್ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಕಲರ್ ಫಿಲ್ ಆಗಿದೆ. ನಂತರ ಫೋಟೋಗಳನ್ನ ಡಿಸೈನ್ ಮಾಡಬೇಕು. ಈಗ ಈ ಫೋಟೋಗಳ ಸೈಜ್ ಜಾಸ್ತಿ ಇದೆ, ನಾನಿಲ್ಲಿ ಫೋಟೋಗಳ ಸೈಜ್ ಅನ್ನ ಕಡಿಮೆ ಮಾಡಬೇಕು. ನಾನಿಲ್ಲಿ ಒಂದೊಂದೇ ಫೋಟೋಗಳ ಸೈಜ್ ಅನ್ನ ಈ ರೀತಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದ್ರೆ ಫೋಟೋಗಳ ಸೈಜ್ ಒಂದೇ ರೀತಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲಾ ಫೋಟೋಗಳನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಶಿಫ್ಟ್ ಕೀಯ ಸಹಾಯದಿಂದ ನಾವು ಇಲ್ಲಿ ಎಲ್ಲಾ ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಶಿಫ್ಟ್ ನಂತರ ಸೆಲೆಕ್ಟ್ ಈ ರೀತಿಯಾಗಿ ಎಲ್ಲಾ ಫೋಟೋಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದೇ ಸೈಜ್ಗೆ ನಾವು ಇಲ್ಲಿ ಫೋಟೋಗಳನ್ನ ಸೆಟ್ ಮಾಡ್ಕೋಬೇಕು. ನಂತರ ಒಂದು ಫೋಟೋ ಫ್ರೇಮ್ ಹೆಚ್ಚಿಗೆ ಇದೆ, ಅದನ್ನ ನಾನು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಈ ಫೋಟೋಗಳನ್ನ ಈ ಬ್ಯಾನರ್ ಅಲ್ಲಿ ನಾವು ತಗೊಂಡು ಬರಬೇಕು ಈ ರೀತಿಯಾಗಿ. ನಂತರ ನಾವು ಝೂಮ್ ಮಾಡೋಣ ಈ ರೀತಿಯಾಗಿ. ಸೆಲೆಕ್ಟ್ ಫೋಟೋಸ್, ಫೋಟೋ ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡಬೇಕು. ಈಗ ನಾವು ಬ್ಯಾನರ್ ಅಲ್ಲಿ ಫೋಟೋಗಳನ್ನ ಹಾಕಬೇಕು. ಇಲ್ಲಿ ನೀವು ನೋಡ್ತಾ ಇರಬಹುದು, ನಾನು ಫೋಟೋನ ಬ್ಯಾನರ್ ಮೇಲೆ ತಗೊಂಡ್ರೆ ಫೋಟೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಆರ್ಡರ್ ಟು ಫ್ರಂಟ್ ಆಫ್ ದ ಪೇಜ್ ಈ ರೀತಿ ನಾವು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಸೆಕೆಂಡ್ ಫೋಟೋ ತಗೊಂಡ್ ಬರ್ತಾ ಇದ್ದೀನಿ. ಈ ಫೋಟೋ ಸಹ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಫೋಟೋನ ಹಿಂದೆ ತಗೊಳ್ತಾ ಇದ್ದೀನಿ. ನಂತರ ಈ ಕಲರ್ ಬ್ಯಾಕ್ ಗ್ರೌಂಡ್ ಮೇಲೆ ನಾವು ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಆರ್ಡರ್ ಟು ಬ್ಯಾಕ್ ಆಫ್ ಪೇಜ್ ಈ ರೀತಿಯಾಗಿ. ನಂತರ ಎಲ್ಲಾ ಫೋಟೋಗಳನ್ನ ನಾವಿಲ್ಲಿ ಬ್ಯಾನರ್ ಅಲ್ಲಿ ತಗೊಂಡ್ ಬರ್ಬೇಕು. ಈಗ ಎಲ್ಲಾ ಫೋಟೋಗಳನ್ನ ನಾವಿಲ್ಲಿ ಬ್ಯಾನರ್ ಅಲ್ಲಿ ಡಿಸೈನ್ ಮಾಡಬೇಕು. ಈ ರೀತಿಯಾಗಿ ನಿಮಗೆ ಯಾವ ಫೋಟೋ ಎಲ್ಲಿ ಬೇಕು ನೀವು ಈ ರೀತಿ ತಗೊಂಡ್ ಬರ್ಬೇಕಾಗುತ್ತೆ. ನಂತರ ಇಲ್ಲಿ ಕರ್ನಾಟಕ ಮ್ಯಾಪ್ ಇದೆ. ನಂತರ ಇಲ್ಲಿ ಸರಸ್ವತಿ ದೇವಿಯ ಫೋಟೋ ಸಹ ಇದೆ. ಇಲ್ಲಿ ನಾವು ಯಾವುದೇ ಒಂದು ಬ್ಯಾನರ್ ಅನ್ನ ಡಿಸೈನ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ನಾವು ಒಮ್ಮೊಮ್ಮೆ ಎಲೆಕ್ಷನ್ ಬ್ಯಾನರ್ ಅನ್ನ ಮಾಡ್ಬೇಕಂದ್ರೆ 30-40 ಇರುತ್ತೆ, ಅಥವಾ 40x60 ಫೀಟ್ ಬ್ಯಾನರ್ ಅನ್ನ ಮಾಡ್ಬೇಕಾದ್ರೆ 1 hour 2 hour 3 hour ವರೆಗೂ ಸಹ ಒಂದೊಂದು ಬ್ಯಾನರ್ ಅನ್ನ ನಾವಿಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ಹಲವಾರು ಫೋಟೋಗಳು ಇರುತ್ತೆ ನಾವು ಎಲೆಕ್ಷನ್ ಬ್ಯಾನರ್ ಅನ್ನ ಮಾಡಬೇಕಾದ್ರೆ. ಆ ಎಲ್ಲಾ ಫೋಟೋಗಳನ್ನ ನಾವು ಫೋಟೋಶಾಪ್ ಅಲ್ಲಿ ಕಟ್ ಮಾಡಬೇಕು, ಎಡಿಟ್ ಮಾಡಬೇಕು. ನಂತರ ನಾವು ಆ ಫೋಟೋಗಳನ್ನ ಬ್ಯಾನರ್ ಅಲ್ಲಿ ಹಾಕಬೇಕಾಗುತ್ತೆ. ಆಗ ನಮಗೆ ತುಂಬಾ ಟೈಮ್ ತಗೊಳುತ್ತೆ. ನಂತರ ಈ ಕರ್ನಾಟಕ ಮ್ಯಾಪ್ ಅಲ್ಲಿ ನಾನಿಲ್ಲಿ ಸರಸ್ವತಿಯ ಫೋಟೋವನ್ನ ಹಾಕ್ತಾ ಇದ್ದೀನಿ. ನಂತರ ಕವಿಗಳ ಫೋಟೋವನ್ನ ನಾನಿಲ್ಲಿ ಅರೇಂಜ್ ಮಾಡಬೇಕು. ಕುವೆಂಪು, ದಾರಾ ಬೇಂದ್ರೆ ಈ ರೀತಿಯಾಗಿ ನಿಮಗೆ ಯಾವ ಫೋಟೋ ಎಲ್ಲಿ ಬೇಕೋ ನೀವು ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಕೋರಲ್ ಡ್ರಾ ನಲ್ಲಿ ಹೆಚ್ಚಿಗೆ ನಾವು ಏನೇ ಬ್ಯಾನರ್ ಅನ್ನ ಮಾಡಿದ್ರು ಝೂಮ್ ಮಾಡಿ ಚೆಕ್ ಮಾಡ್ತೀವಿ. ಯಾಕಂದ್ರೆ ಫೋಟೋಗಳು ಅಥವಾ ಟೆಕ್ಸ್ಟ್ ಟಚ್ ಆಗಿದೆಯಾ ಅಂತ ನೀವಿಲ್ಲಿ ಝೂಮ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಫೋಟೋಗಳನ್ನ ಹಾಕಿದಾಗ ಅಥವಾ ಟೆಕ್ಸ್ಟ್ ಅನ್ನ ಬರೆದಾಗ ಒಂದಕ್ಕೊಂದು ಟಚ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಪ್ರಿಂಟ್ ಬಂದಾಗ ಅದು ಒಂದಕ್ಕೊಂದು ಟಚ್ ಆಗಿರುತ್ತೆ. ನೀವು ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಪ್ರತಿ ಸಾರಿ ಝೂಮ್ ಮಾಡಿ. ಈ ರೀತಿಯಾಗಿ ನೀವು ಝೂಮ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಈ ಫೋಟೋ ಫ್ರೇಮ್ ಟಚ್ ಆಗಿದೆ. ಇಲ್ಲಿ ನಾವು ಕೀಬೋರ್ಡ್ ಅಲ್ಲಿ ಆರೋ ಮಾರ್ಕ್ ಕೀಯಿಂದ ಸಹ ಇಲ್ಲಿ ಫೋಟೋಗಳನ್ನ ಸಪರೇಟ್ ಮಾಡಬಹುದು. ಈ ರೀತಿಯಾಗಿ ಇಲ್ಲಿ ನಾವೀಗ ಟೈಪ್ ಮಾಡಬೇಕು.
ನೀವು ಯಾವುದೇ ಹೆಡ್ಡಿಂಗ್ ಅನ್ನ ಇಲ್ಲಿ ಟೈಪ್ ಮಾಡಬಹುದು. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಹೆಮ್ಮೆಯ ಕನ್ನಡಿಗರು, ನಂತರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಕೋರಲ್ ಡ್ರಾ ನಲ್ಲಿ ನಾನು ಕನ್ನಡ ಯಾವ ರೀತಿ ಟೈಪ್ ಮಾಡ್ಬೇಕಂತ ಹೇಳಿದ್ದೀನಿ, ಅಥವಾ ನೀವು ಬರಹ ಪ್ಯಾಡಿಂದ ಕನ್ನಡವನ್ನ ಟೈಪ್ ಮಾಡಿ ಕಾಪಿ ಪೇಸ್ಟ್ ಸಹ ಇಲ್ಲಿ ಮಾಡಬಹುದು. ನಾನಿಲ್ಲಿ ಬರಹ ಪ್ಯಾಡಲ್ಲಿ ಟೈಪ್ ಮಾಡಿದ್ದೀನಿ ಹೆಮ್ಮೆಯ ಕನ್ನಡಿಗರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಈಗ ನಾನು ಈ ಟೆಕ್ಸ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ಕಂಟ್ರೋಲ್ ಸಿ ಕಾಪಿ, ಕೋರಲ್ ಡ್ರಾ, ನಂತರ ಟೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಫಾಂಟ್ ಸೈಜ್, ನಂತರ ಕಂಟ್ರೋಲ್ ವಿ ಪೇಸ್ಟ್. ಈಗ ಇಲ್ಲಿ ನಮ್ಮ ಟೆಕ್ಸ್ಟ್ ಬಂದಿದೆ. ನಂತರ ನಾನು ಇದನ್ನ ಡಿಸೈನ್ ಮಾಡಬೇಕು. ಸೆಲೆಕ್ಟ್, ಕಂಟ್ರೋಲ್ ಎಕ್ಸ್ ಕಟ್, ಕಂಟ್ರೋಲ್ ವಿ ಪೇಸ್ಟ್. ಈಗ ನಾನು ಸಪರೇಟ್ ಮಾಡಿದ್ದೀನಿ ಟೆಕ್ಸ್ಟ್ ಗಳನ್ನ. ನಂತರ ಸೆಲೆಕ್ಟ್, ಈಗ ಫಾಂಟ್ ಡಿಸೈನ್ ಅನ್ನ ನಾನಿಲ್ಲಿ ಚೇಂಜ್ ಮಾಡಬೇಕು. ಕೋರಲ್ ಡ್ರಾ 21 ನಲ್ಲಿ ನೋಡಿ 5.4 ಓಲ್ಡ್ ವರ್ಷನ್ ವರ್ಕ್ ಆಗೋದಿಲ್ಲ ಮತ್ತು ಒಣಜ ಫಾಂಟ್ ವರ್ಕ್ ಆಗೋದಿಲ್ಲ ನೋಡಿ 6.1 ನಲ್ಲಿ. ನೀವು ಕೋರಲ್ ಡ್ರಾ 21 ಯೂಸ್ ಮಾಡ್ತಾ ಇದ್ರೆ ಮತ್ತು ನುಡಿ 6.1 ಅನ್ನ ಯೂಸ್ ಮಾಡ್ತಾ ಇದ್ರೆ ಕೋರಲ್ ಡ್ರಾ ನಲ್ಲಿ ನುಡಿ ಫಾಂಟ್ಸ್ ಅಂತ ಹೇಳಿ ಸಿಗುತ್ತೆ. ಈ ಫಾಂಟ್ ಗಳನ್ನ ನೀವು ಡಿಸೈನ್ ಗೋಸ್ಕರ ಯೂಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್, ಸೆಲೆಕ್ಟ್ ಈ ರೀತಿಯಾಗಿ. ನಂತರ ಈ ಟೆಕ್ಸ್ಟ್ ಅನ್ನು ನಾನು ಬ್ಯಾನರ್ ಮೇಲೆ ತಗೊಂಡು ಬರಬೇಕು. ನಂತರ ಇಲ್ಲಿ ಟೆಕ್ಸ್ಟ್ ಕಲರ್ ಅನ್ನ ಚೇಂಜ್ ಮಾಡಬೇಕು. ನೀವು ಯಾವ ಕಲರ್ ಬೇಕಿಲ್ಲಿ ಚೇಂಜ್ ಮಾಡಬಹುದು, ಅಥವಾ ಟೆಕ್ಸ್ಟ್ ಕಲರ್ ಸಹ ನೀವು ಇಲ್ಲಿ ಗೂಗಲ್ ಕ್ರೋಮ್ ಇಂದ ಯಾವುದೇ ಬ್ಯಾಕ್ ಗ್ರೌಂಡ್ ವೆಕ್ಟರ್ಸ್ ಕಲರ್ಸ್ ಅನ್ನ ಟೆಕ್ಸ್ಟ್ ಅಲ್ಲಿ ಆಡ್ ಮಾಡಬಹುದು. ನಮಗೆ ಯಾವ ಕಲರ್ ಬೇಕು ನಾನಿಲ್ಲಿ ಹಾಕ್ತಾ ಇದ್ದೀನಿ. ನಂತರ ಫಾಂಟ್ ಸೈಜ್ ಇನ್ಕ್ರೀಸ್ ಈ ರೀತಿಯಾಗಿ. ನಿಮಗೆ ಹೆಡಿಂಗ್ ಗೆ ಯಾವ ಕಲರ್ ಟೆಕ್ಸ್ಟ್ ಬೇಕು ನೀವು ಇಲ್ಲಿ ಹಾಕಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಈ ಟೆಕ್ಸ್ಟ್ ಅನ್ನ ಇಲ್ಲಿ ತಗೊಂಡು ಬರ್ತಾ ಇದ್ದೀನಿ. ನಂತರ ಯಾವ ಕಲರ್ ಬೇಕು ನೀವು ಇಲ್ಲಿ ಹಾಕಬಹುದು. ಇಲ್ಲಿ ಇರುವಂತಹ ಕಲರ್ಸ್ ಬೇಡ, ನಿಮ್ಗೆ ಬೇರೆ ಕಲರ್ ಬೇಕಂದ್ರೆ ವಿಂಡೋ ಮೆನು ಅಲ್ಲಿ ಹೋಗ್ಬೇಕಾಗುತ್ತೆ. ನಂತರ ಕಲರ್ ಪ್ಯಾಲೆಟ್ಸ್, ನಿಮ್ಗೆ ಯಾವ ಕಲರ್ ಪ್ಯಾಲೆಟ್ ಬೇಕು ನಾವಿಲ್ಲಿ ತಗೋಬಹುದು. ಪ್ಯಾಲೆಟ್ಸ್, ಇಲ್ಲಿ ಕಲರ್ ಪ್ಯಾಲೆಟ್ ಟ್ಯಾಬ್ ಓಪನ್ ಆಗಿದೆ. ಇಲ್ಲಿ ಡಿಫಾಲ್ಟ್ ಪ್ಯಾಲೆಟ್ ಇದೆ. ನಿಮಗೆ ಯಾವ ಕಲರ್ ಪ್ಯಾಲೆಟ್ ಬೇಕು ನೀವು ಇಲ್ಲಿ ತಗೋಬಹುದು. RGB, ಇಲ್ಲಿ ಬೇರೆ ಕಲರ್ ಪ್ಯಾಲೆಟ್ ಆಡ್ ಆಗಿದೆ, ನೀವು ನೋಡ್ತಾ ಇರಬಹುದು. ನಂತರ ನಿಮ್ಗೆ ಇಲ್ಲಿ ಟೆಕ್ಸ್ಟ್ ಗೆ ಯಾವ ಕಲರ್ ಬೇಕು ನೀವು ಇಲ್ಲಿ ತಗೋಬಹುದು. ಯೆಲ್ಲೋ ಕಲರ್, ಸೆಟ್ ಔಟ್ಲೈನ್ ಕಲರ್, ಈ ಕಲರ್ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಬೇರೆ ಕಲರ್ ಅನ್ನ ತಗೋಬೇಕು. ಗ್ರೀನ್ ಕಲರ್ ಅನ್ನ ತಗೊಳ್ಳೋಣ. ನಂತರ ರೈಟ್ ಕ್ಲಿಕ್, ಸೆಟ್ ಔಟ್ಲೈನ್ ಕಲರ್ ಈ ರೀತಿಯಾಗಿ. ನಂತರ ಕಲರ್ ಪ್ಯಾಲೆಟ್ ಅನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಕ್ಲೋಸ್. ಈ ರೀತಿಯಾಗಿ ನಾವು ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ ಈ ಸ್ಪೇಸ್ ಇಲ್ಲಿ ಖಾಲಿ ಇದೆ, ಇದಕ್ಕೋಸ್ಕರ ನೀವಿಲ್ಲಿ ಯಾವುದೇ ಡಿಸೈನ್ ಅನ್ನ ಮಾಡಬಹುದು ಅಥವಾ ಬೇರೆ ಫೋಟೋ ಹಾಕಬಹುದು. ನೀವಿಲ್ಲಿ ಯಾವುದೇ ಇಮೇಜ್ ಅನ್ನ ಹಾಕಬಹುದು ಡಿಸೈನ್ ಗೋಸ್ಕರ. ನಾನಿಲ್ಲಿ ಈ ಫ್ಲವರ್ ಬೊಕೆಟ್ ಅನ್ನ ಹಾಕ್ತಾ ಇದ್ದೀನಿ. ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್, ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ನಂತರ ಈ ಇಮೇಜ್ ಅನ್ನ ರೊಟೇಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಈ ರೀತಿಯಾಗಿ. ನಂತರ F4 ಕೀಬೋರ್ಡ್ ಇಂದ. ನಂತರ ಈ ಇಮೇಜ್ ಗಳೆಲ್ಲ ಈಕ್ವಲ್ ಆಗಿ ಇಲ್ಲ, ನಾವು ಈಕ್ವಲ್ ಆಗಿ ಮಾಡ್ಬೇಕಂದ್ರೆ ಇಲ್ಲಿ ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕೋರಲ್ ಡ್ರಾ ನಲ್ಲಿ ಒಂದು ಲೈನ್ ಬರುತ್ತೆ ಈ ರೀತಿಯಾಗಿ. ನಂತರ ಸೆಕೆಂಡ್ ಲೈನ್ ಈ ರೀತಿ. ಈಗ ಝೂಮ್ ಮಾಡೋಣ. ಇಲ್ಲಿ ಸ್ಪೇಸ್ ಇದೆ. ಈಗ ಫೋಟೋಗಳನ್ನ ನಾವು ಈ ಲೈನಿಗೆ ಸರಿಯಾಗಿ ಕೂರಿಸ್ಬೇಕು ಈ ರೀತಿ, ಈ ರೀತಿ, ಈ ರೀತಿಯಾಗಿ. ನಂತರ ಸ್ಕ್ರೋಲ್ ಡೌನ್, ಅಥವಾ ಈ ಲೈನ್ ಅನ್ನ ಇನ್ನು ಸ್ವಲ್ಪ ಮೇಲೆ ತಗೊಳ್ಳೋಣ ಈ ರೀತಿ. ಇಮೇಜ್ ಸಹ ಈ ರೀತಿಯಾಗಿ. ನಾವಿಲ್ಲಿ ಯಾವುದೇ ಒಂದು ಬ್ಯಾನರ್ ಅನ್ನ ಡಿಸೈನ್ ಮಾಡಿದ್ರೆ ಔಟ್ಸೈಡ್ ಇಲ್ಲಿ ನಾವು ಸ್ವಲ್ಪ ಸ್ಪೇಸ್ ಬಿಡಬೇಕಾಗುತ್ತೆ. ನಾವು ಬ್ಯಾನರ್ ಅನ್ನ ಪ್ರಿಂಟ್ ತೆಗೆದಾಗ ಬ್ಯಾನರ್ ಅನ್ನ ಕಟ್ ಮಾಡಬೇಕಾದ್ರೆ ಫೋಟೋಗಳೆಲ್ಲ ಕಟ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಸ್ಪೇಸ್ ಅನ್ನ ಬಿಡಬೇಕು. ಆಗ ನಮ್ಗೆ ಬ್ಯಾನರ್ ಅನ್ನ ಕಟ್ ಮಾಡಿದಾಗ ಯಾವುದೇ ಫೋಟೋ ಅಥವಾ ನಮ್ಮ ಬ್ಯಾನರ್ ಕಟ್ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೀವು ಈ ರೀತಿ ಲೈನ್ಸ್ ಗಳನ್ನು ಸಹ ಇಲ್ಲಿ ತಗೋಬಹುದು. ಈ ರೀತಿ ಒಂದೇ ಲೆವೆಲ್ಗೆ ನಾವಿಲ್ಲಿ ಇಮೇಜ್ ಗಳನ್ನ ಸೆಟ್ ಮಾಡ್ಬೇಕಂದ್ರೆ ಕೋರಲ್ ಡ್ರಾ ನಲ್ಲಿ ಈ ರೀತಿಯಾದ ಲೈನ್ ಗಳು ಬರುತ್ತೆ. ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಲೈನ್ ಗಳು ನಮ್ಗಿಲ್ಲಿ ಸಿಗುತ್ತೆ. ನಮಗೆ ಯಾವ ರೀತಿ ಬೇಕು, ಒಂದೇ ಆಂಗಲ್ ಅಲ್ಲಿ ಯಾವುದೇ ಫೋಟೋ ಅಥವಾ ಟೆಕ್ಸ್ಟ್ ಇಲ್ಲಿ ಬೇಕಂದ್ರೆ ನಾವು ಈ ರೀತಿಯಾಗಿ ಡಿಸೈನ್ ಮಾಡಬಹುದು. ನಾನು ಮೊದಲೇ ಹೇಳಿದಾಗೆ ನಾವು ಬ್ಯಾನರ್ ಅನ್ನ ಡಿಸೈನ್ ಮಾಡಬೇಕಾದ್ರೆ ಬ್ಯಾನರ್ ಎಷ್ಟು ಫೀಟ್ ಇದೆ, ಬ್ಯಾನರ್ ಸೈಜ್ ಏನಿದೆ ಮತ್ತು ಬ್ಯಾನರ್ ಅಲ್ಲಿ ಎಷ್ಟು ಇಮೇಜ್ ಅನ್ನ ಹಾಕ್ತಾ ಇದೀವಿ, ನಾವು ಯಾವ ರೀತಿ ಡಿಸೈನ್ ಮಾಡ್ತಾ ಇದೀವಿ ಆ ಡಿಸೈನ್ ಮೇಲೆ ಇಲ್ಲಿ ನಮಗೆ ಚೇಂಜ್ ಆಗುತ್ತೆ. ಇಲ್ಲಿ ನಮಗೆ ಟೈಮ್ ಡಿಸೈಡ್ ಆಗುತ್ತೆ, ಎಷ್ಟು ಟೈಮ್ ಆಗುತ್ತೆ ಒಂದು ಬ್ಯಾನರ್ ಡಿಸೈನ್ ಮಾಡೋದಕ್ಕೆ ಅಂತ. ಈ ಲೈನ್ ಗಳನ್ನ ನಾವೀಗ ಡಿಲೀಟ್ ಮಾಡೋಣ. ಸೆಲೆಕ್ಟ್, ಡಿಲೀಟ್, ಸೆಲೆಕ್ಟ್, ಡಿಲೀಟ್, ಸೆಲೆಕ್ಟ್, ಡಿಲೀಟ್ ಈ ರೀತಿಯಾಗಿ. ನಂತರ F4. ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ಕೋರಲ್ ಡ್ರಾ ನಲ್ಲಿ ಯಾವುದೇ ಒಂದು ಬ್ಯಾನರ್ ಅನ್ನ ರೆಡಿ ಮಾಡಬಹುದು.
ನಂತರ ಈಗ ನಾವು ಈ ಬ್ಯಾನರ್ ಅನ್ನ ಪ್ರಿಂಟ್ ತೆಗಿಬೇಕಂದ್ರೆ ನಾವೀಗ ಸೇವ್ ಮತ್ತೆ ಸೇವ್ ಆಸ್ ಆಪ್ಷನ್ ಅನ್ನ ನಾವು ಯೂಸ್ ಮಾಡೋದಿಲ್ಲ. ಇಲ್ಲಿ ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ನಂತರ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಕ್, ಈ ಬ್ಯಾನರ್ ಅನ್ನ ಮೂವ್ ಮಾಡೋದಕ್ಕೆ ಆಗೋದಿಲ್ಲ, ಲಾಕ್ ಆಗಿದೆ. ನಂತರ ನಾವಿಲ್ಲಿ ಫೈಲ್ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಒಂದು ಬ್ಯಾನರ್ ರೆಡಿ ಆದ ನಂತರ ನಾವಿಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಟಿಫ್ ಆಪ್ಷನ್ ಅನ್ನ ತಗೋಬೇಕಾಗುತ್ತೆ. ಟಿಫ್ ಆಪ್ಷನ್ ಅಂತ, ಟಿಫ್ ಬಿಟ್ ಮ್ಯಾಪ್ ಇಮೇಜ್ ಅಲ್ಲಿ ನಾವು ಯಾವಾಗಲೂ ಸೇವ್ ಮಾಡ್ತೀವಿ ಕೋರಲ್ ಡ್ರಾ ನಲ್ಲಿ ನಾವು ಡಿಸೈನ್ ಮಾಡಿದಂತಹ ಯಾವುದೇ ಬ್ಯಾನರ್ ಅನ್ನ. ನಂತರ ಇಲ್ಲಿ ಎಕ್ಸ್ಪೋರ್ಟ್, ಇಲ್ಲಿ ನೀವು ನೋಡ್ತಾ ಇರುವುದು ಇಲ್ಲಿ ವಿಡ್ತ್ ಮತ್ತೆ ಹೈಟ್ ಕೇಳ್ತಾ ಇದೆ. ನಾವಿಲ್ಲಿ ಬ್ಯಾನರ್ ಡಿಸೈನ್ ಮಾಡಿದಾಗ ಹೈಟ್ ಮತ್ತೆ ವಿಡ್ತ್ ಹೆಚ್ಚು ಕಡಿಮೆ ಆಗಿರುತ್ತೆ. ಆಗ ನಾವಿಲ್ಲಿ ಕರೆಕ್ಟ್ ಸೈಜ್ ಮಾಡಬೇಕು. 8x6 ನಮ್ಮ ಬ್ಯಾನರ್ ಇತ್ತು ಫೀಟ್ ಅಲ್ಲಿ. ಇದು ಡಿಫಾಲ್ಟ್ ಆಗಿ ಹೆಚ್ಚು ಕಡಿಮೆ ಆಗ್ತಾ ಇದೆ, ಅದರಿಂದ ಏನು ತೊಂದರೆ ಆಗೋದಿಲ್ಲ. ನಂತರ ನೆಕ್ಸ್ಟ್ ಆಪ್ಷನ್ ಇದೆ ರೆಸಲ್ಯೂಷನ್. ನಾವಿಲ್ಲಿ ಕೋರಲ್ ಡ್ರಾ ನಲ್ಲಿ ಒಂದು ಬ್ಯಾನರ್ ಅನ್ನ ಪ್ರಿಂಟ್ ಕೊಡ್ಬೇಕಂದ್ರೆ ರೆಸಲ್ಯೂಷನ್ ಸಹ ಇಲ್ಲಿ ತುಂಬಾ ಮುಖ್ಯ. ಒಂದೊಂದು ಬ್ಯಾನರ್ ಅನ್ನ ನಾವು ಸೇವ್ ಮಾಡಿದಾಗ 1 GB 2 GB ವರೆಗೆ ಅದರ ರೆಸಲ್ಯೂಷನ್ ಅನ್ನ ನಾವಿಲ್ಲಿ ಕೊಡ್ತೀವಿ. ಬ್ಯಾನರ್ ಕ್ಲಾರಿಟಿಗೋಸ್ಕರ ನಮ್ಮ ಬ್ಯಾನರ್ ಎಷ್ಟು ಫೀಟ್ ಲಾಂಗ್ ಇರುತ್ತೆ ಅದ್ರ ಮೇಲೆ ನಮ್ಮ ರೆಸಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಮಾಡಿರುವಂತಹ ಬ್ಯಾನರ್ ಇಲ್ಲಿ 8x6 ಇರೋದ್ರಿಂದ ಒಂದು 500 ನಾವಿಲ್ಲಿ ರೆಸಲ್ಯೂಷನ್ ಕೊಟ್ರೆ ಸಾಕು. ಅದೇ ನಾವು 30 ಮತ್ತೆ 40 ಬ್ಯಾನರ್ ಅನ್ನ ಮಾಡಿದಾಗ 1500 ವರೆಗೆ ನಾವಿಲ್ಲಿ ರೆಸಲ್ಯೂಷನ್ ಅನ್ನ ಕೊಡಬೇಕಾಗುತ್ತೆ. ಇಲ್ಲಿ 500, ನಂತರ ಓಕೆ. ಇಲ್ಲಿ ನಮ್ಮ ಬ್ಯಾನರ್ ಸೇವ್ ಆಗಿದೆ. ನಂತರ ಈ ಬ್ಯಾನರ್ ಸೇವ್ ಆದ ನಂತರ ಮಷಿನಿಂಗ್ ಸಾಫ್ಟ್ವೇರ್ ಅನ್ನ ಒಂದು ಕಂಪ್ಯೂಟರ್ ಅಲ್ಲಿ ನಾವಿಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ. ನಂತರ ಆ ಮಷಿನಿಂಗ್ ಸಾಫ್ಟ್ವೇರ್ ಅನ್ನ ನಾವು ಓಪನ್ ಮಾಡಿ ಬ್ಯಾನರ್ ಅನ್ನ ನಾವು ಅರೇಂಜ್ ಮಾಡ್ತೀವಿ. ಯಾಕಂದ್ರೆ ಫ್ಲೆಕ್ಸ್ ಪ್ರಿಂಟರ್ ಅಲ್ಲಿ ನಾವು ಪ್ರಿಂಟ್ ತೆಗಿಬೇಕಾದ್ರೆ ಒಂದು ಬ್ಯಾನರ್ಗೋಸ್ಕರ ನಾವು ಅಷ್ಟು ದೊಡ್ಡ ಮಷಿನ್ ಅನ್ನ ಆನ್ ಮಾಡೋದಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಫ್ಲೆಕ್ಸ್ ಪ್ರಿಂಟ್ ಅಲ್ಲಿ ನಾವು ಎಲ್ಲಾ ಬ್ಯಾನರ್ ಗಳನ್ನ ಒಟ್ಟಿಗೆ ಅಡ್ಜಸ್ಟ್ ಮಾಡಿ ಪ್ರಿಂಟ್ ಅನ್ನ ಕೊಡಬೇಕಾಗುತ್ತೆ. ಅಥವಾ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನೀವು ಈ ರೀತಿ ಸಿಂಗಲ್ ಬ್ಯಾನರ್ ಅನ್ನ ಸಹ ಪ್ರಿಂಟ್ ತಗೋಬಹುದು. ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ಬೇರೆ ಬೇರೆ ಬ್ಯಾನರ್ ಗಳನ್ನ ಮಾಡಿ ತೋರಿಸ್ತೀನಿ, ಯಾವ ರೀತಿ ನಾವು ಡಿಸೈನ್ ಮಾಡಬೇಕು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಇನ್ನೊಂದು ಹೊಸ ಬ್ಯಾನರ್ ನ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ.